జనాలకు మంచిది కానీ ఇండియా మీరు ನಮಸ್ಕಾರ. ನಾನು ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಮಾತಾಡ್ತಾ ಇದ್ದೇನೆ. ಈಗಾಗಲೇ ಬೆಂಗಳೂರಾದ್ಯಂತ ಕರ್ನಾಟಕದಾದ್ಯಂತ ಏನು ವಿದ್ಯುತ್ ಸೇವೆ ಸಿಗದೆ ಸರಿಯಾಗಿ, ಅದು ಟೆಂಪ್ರವರಿ ಇರ್ಬೋದು ಅಥವಾ ಕಟ್ಟಡಗಳು ಕಟ್ಟುವಂತವ್ರಿಗೆ ವಿದ್ಯುತ್ ಅನ್ನ ಕೊಡದೆ ಏನು ಈ ಒಂದು ಬೆಸ್ಕಾಂ ಮತ್ತೆ ಬೇರೆ ಬೇರೆ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತ KEB ಇರ್ಬೋದು ಎಲ್ಲನೂ ಕೂಡ ರಾಜ್ಯಾದ್ಯಂತ ಯಾರು ವ್ಯವಸಾಯ ಭೂಮಿಯಲ್ಲಿ ಮನೆಗಳನ್ನ ಕಟ್ಟಿದ್ದಾರೆ, ಫಾರ್ಮ್ ಹೌಸ್ ಇರ್ಬೋದು ಅಥವಾ ಬೆಂಗಳೂರು ನಗರದಲ್ಲಿ 30-40 ಮನೆಗಳು, 20-30 ಮನೆಗಳು, 40-60 ಮನೆಗಳು, ಅವ್ರಿಗೆಲ್ಲರಿಗೂ ಕೂಡ ಪ್ಲಾನ್ ತೆಗೆದುಕೊಂಡಿದ್ರು ಕೂಡ ಅವ್ರು OC/CC ಬಗ್ಗೆ ಮನೆಗಳವರೆಗೂ ಕೂಡ ಕಾನೂನನ್ನ ತಂದು ಬಡವರು ಯಾರಿದ್ದಾರೆ ಅವ್ರ ಮನೆಗಳನ್ನ ಕಟ್ಟದ ರೀತಿಯಲ್ಲಿ ಮಾಡ್ತಾ ಇರೋಂಥದ್ದು ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗಿದೆ. ಇದು ಸರ್ಕಾರದ ಗಮನಕ್ಕೂ ಕೂಡ ವಿರೋಧ ಪಕ್ಷ ಭಾರತೀಯ ಜನತಾ ಪಾರ್ಟಿ ತಂದಿದೆ. ಇನ್ನೇನು ಕೂಡ ಅನೇಕ ಸಭೆಗಳಲ್ಲಿ ಇದರ ಬಗ್ಗೆ ನಾನು ಬೆಸ್ಕಾಂ ಅಧಿಕಾರಿಗಳೊಟ್ಟಿಗೆ ಕೂಡ ಮಾತಾಡಿದಾಗ ಅಸಹಾಯಕರಾಗಿ ಬೆಸ್ಕಾಂ ಅಧಿಕಾರಿಗಳು ಸರ್ಕಾರದ ಕಡೆ ಕೈ ಬೆರಳನ್ನ ತೋರಿಸ್ತಾ ಇರೋಂಥದ್ದು ಕಂಡು ಬಂದಿದೆ. ಇವ್ರು ಮಾಡ್ತಾ ಇರೋಂತ ಕೆಲಸಗಳಿಂದ ಸಾರ್ವಜನಿಕರು ಯಾರು ಬಡವರು ಮನೆಗಳನ್ನ ಕಟ್ಕೋಬೇಕಾಗಿದೆ ಅವ್ರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಇದನ್ನೇ ನಂಬಿ ಕೆಲಸ ಮಾಡ್ತಾ ಇರುವಂತ ಬೆಸ್ಕಾಂನ ಗುತ್ತಿಗೆದಾರರಿಗೂ ಕೂಡ ತುಂಬಾ ತೊಂದರೆ ಆಗಿದೆ. ಅದರಿಂದ ಸರ್ಕಾರ ಈ ರೀತಿ ಸಾರ್ವಜನಿಕರ ವಿಷಯದಲ್ಲಿ ಆಟ ಆಡದೆ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗದೆ ರೀತಿಯಲ್ಲಿ ಕೆಲಸವನ್ನ ಮಾಡಬೇಕಾಗಿದೆ. ಮೊದಲು ನೀವು ಸುಪ್ರೀಂ ಕೋರ್ಟ್ ಆರ್ಡರ್ನ ಸರಿಯಾಗಿ ಓದುವಂತ ಕೆಲಸ ಸರ್ಕಾರ ಮಾಡಲಿ. ಎಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಆರ್ಡರ್ ಅಲ್ಲಿ ನೀವು ಪವರ್ ಕೊಡಬೇಡಿ ಅಂತ ಹೇಳಿಲ್ಲ. ಆ ರಾಜ್ಯದ ಸರ್ಕಾರಗಳಿಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಬಿಟ್ಟಿದೆ. ನಮ್ಮ ಮನವಿ ಏನಂತ ಹೇಳಿದ್ರೆ, ಯಾರು ಸಣ್ಣ ಪುಟ್ಟ ಮನೆಗಳನ್ನ ಕಟ್ಕೋತಾ ಇದ್ದಾರೆ ಅವರಿಗೆ ತೊಂದರೆ ಕೊಡಬೇಡಿ. ಇನ್ನು ಅಪಾರ್ಟ್ಮೆಂಟ್ಗಳಿದೆ ಅದಕ್ಕೆ CC/OC ಕೇಳಿ ಕೊಡ್ತಾರೆ. ಮತ್ತೆ ದೊಡ್ಡ ಕಟ್ಟಡಗಳು, ಆಫೀಸ್ ಬಿಲ್ಡಿಂಗ್ಸು, ಆ ರೀತಿಯಾದಂತ ಕಟ್ಟಡಗಳಿಗೆ CC/OC ಕೇಳಿ ಅದನ್ನು ಕೂಡ ಕೊಡಕ್ಕೆ ಸಿದ್ಧ ಇರ್ತಾರೆ. ಆದ್ರೆ ಯಾರು ಬಡವರು ಮಧ್ಯಮ ವರ್ಗದವರು ಮನೆಗಳನ್ನ ಕಟ್ಕೋತಾ ಇದ್ದಾರೆ ಅವರಿಗೆ ನೀವು ಕೊಡ್ತಾ ಇರೋಂತ ಕಿರುಕುಳ ನಿಜವಾಗ್ಲೂ ನಿಮ್ಗೆ ಶಾಪ ಆಗಿ ವಾಪಸ್ ನಿಮಗೆ ಆ ಎಲ್ಲ ಶಾಪ ತಟ್ತದೆ. ತುಂಬಾ ದೂರ ಇಲ್ಲ, ಈಗಾಗಲೇ ಜನ ರೋಸ್ ಹೋಗಿದ್ದಾರೆ. ನೀವು ಎಲೆಕ್ಟ್ರಿಕ್ ಬಿಲ್ ಜಾಸ್ತಿ ಮಾಡಿದ್ದೀರಾ, ಮತ್ತೆ ಸ್ಮಾರ್ಟ್ ಮೀಟರ್ ತಗೊಂಡ್ಬಂದಿದ್ದೀರಾ, ಇನ್ನು ಬೇರೆ ಬೇರೆ ರೀತಿಯಲ್ಲಿ ಜನಗಳ ಹಣವನ್ನ ವಸೂಲಿ ಮಾಡೋದ್ರಲ್ಲೇ ಇದ್ದೀರಾ ಹೊರತು ಅವ್ರಿಗೆ ತೊಂದರೆ ಆಗದೆ ರೀತಿ ನೋಡ್ಕೊಳ್ಳುವಂತ ಕೆಲಸ ಸರ್ಕಾರ ಮಾಡ್ತಾ ಇಲ್ಲ. ಆದ್ರಿಂದ ನಾವೆಲ್ಲ ಬೆಂಗಳೂರಿನ ಬಿಜೆಪಿಯ ಶಾಸಕರು ಕೂಡ ಈ ಒಂದು ಸರ್ಕಾರದ ಮೇಲೆ ನಾವು ಒತ್ತಡವನ್ನ ತರ್ತಾ ಇದ್ದೇವೆ. ದಯವಿಟ್ಟು ತಾವು ತಕ್ಷಣ ಈ ಒಂದು 30-40, 20-30, 40-60 ಸೈಟುಗಳು ಏನಿದಾವೆ ಆ ಬಡವರನ್ನ ಕಟ್ಕೊಳ್ಳಿಕ್ಕೆ ತೊಂದರೆ ಕೊಡಬೇಡಿ ಅನ್ನೋ ಮಾತನ್ನ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ. ನಾನು ಕೂಡ ಒತ್ತಾಯ ಪೂರ್ವಕವಾಗಿ ಇದನ್ನು ಹೇಳ್ತಾ ಇದ್ದೇನೆ. ಇದನ್ನ ನಂಬ್ಕೊಂಡಿರೋಂತ ಗುತ್ತಿಗೆದಾರರನ್ನು ಕೂಡ ನೀವು ಕಾಲ ಕಸದ ರೀತಿಯಲ್ಲಿ ನೋಡ್ತಾ ಇರುವಂತದನ್ನ ನಾವು ನೋಡಿದ್ದೇವೆ. ಈ ಪರಿಣಾಮಗಳನ್ನ ನೀವು ಎದುರಿಸ್ತೀರಾ ಮುಂದಿನ ದಿನಗಳಲ್ಲಿ. ತಕ್ಷಣ ನೀವು ಸರಿ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಜನ ದಂಗೆ ಹೇಳೋದ್ರಲ್ಲಿ ಅನುಮಾನ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಜನಪ್ರಿಯ ಶಾಸಕರಾದ ಬೊಮ್ಮನಹಳ್ಳಿ ಸತೀಶ್ ರೆಡ್ಡಿ ಅವ್ರ ಹತ್ರ ನಾವು ಏನ್ ಮನವಿ ಕೊಡ್ಬೇಕಂತ ಬಂದು ಗುತ್ತಿಗೆದಾರ ಪರವಾಗಿ ಹಾಗೂ ಗ್ರಾಹಕರ ಪರವಾಗಿ ಕೊಟ್ಟಿದ್ದೀವಿ. ಸೊ ಅವ್ರು ಏನ್ ವಿವರಣೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇನ್ನು ಸ್ಮಾರ್ಟ್ ಮೀಟರ್ ಬಗ್ಗೆ ಒಂದ್ ಮಾತು ಅವ್ರು ಹೇಳ್ಬಿಟ್ರೆ ಇದೆಲ್ಲ ಅದ್ ಕೂಡ ಅದ್ರ ಜೊತೆಲಿ ಸೇರುತ್ತೆ ಅಂತ ನಮ್ಮೊಂದು ಮನವಿ ಇಟ್ಟಿದೆ. ಹೇಳಿದ್ನಲ್ಲ ಸ್ಮಾರ್ಟ್ ಮೀಟರ್ ಇವತ್ತು ಸಮಯ ನಮ್ಗೆ ಕೊಟ್ಟು ಅದನ್ನ ಸರ್ಕಾರಕ್ಕೆ ಮುಟ್ಟುವಂತ ವ್ಯವಸ್ಥೆ ಏನ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನಾವು ಧನ್ಯವಾದಗಳು ಎಲ್ಲ ಗುತ್ತಿಗೆದಾರರ ಪರವಾಗಿ ಗ್ರಾಹಕರ ಪರವಾಗಿ ಸರ್ಕಾರದ ಗಮನಕ್ಕೆ ತರುವಂತ ಕೆಲಸ ನಾವು ಮಾಡ್ತೀವಿ. ಮತ್ತೆ ಈ ಸಲದ ಅಧಿವೇಶನದಲ್ಲಿ ಈ ವಿಷಯವನ್ನ ಪ್ರಮುಖವಾಗಿ ನಾನು ಕೂಡ ಎತ್ಕೊಳ್ತೀನಿ.
ಸಂಬಂಧಪಟ್ಟಂತ ಎಲ್ಲ ಡೀಟೇಲ್ಸ್ ಕೂಡ ನಾನು ನಿಮ್ಮ ಹತ್ರ ತಗೋತೀನಿ. ಬೆಸ್ಕಾಂ ಅಲ್ಲಿ ಸ್ಮಾರ್ಟ್ ಮೀಟರ್ದು ಏನು ಅವರು ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ, ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಕರೆಂಟ್ ಬಿಲ್ ಯಾವ ರೀತಿ ಜಾಸ್ತಿ ಮಾಡಿದ್ದಾರೆ, ಮತ್ತೆ ಗ್ರಾಹಕರಿಗೆ ಆಗ್ತಾ ಇರೋಂಥ ತೊಂದ್ರೆ, ಮತ್ತೆ ಅವರು ಮಾಡ್ಬೇಕಾಗಿರೋ ಕೆಲಸಗಳು ಮಾಡದೇ ಇರೋಂಥದ್ದು, ಇವೆಲ್ಲದ್ರ ಬಗ್ಗೆ ಕೂಡ ನಾವು ಸವಿಸ್ತಾರವಾಗಿ ನಾವು ವಿಧಾನಸಭೆಯಲ್ಲಿ ಮಾತಾಡ್ತೀವಿ. ಯಾಕಂದ್ರೆ ನಮ್ ಜಾರ್ಜ್ ಅವ್ರು ಯಾರನ್ನು ಮಾತಾಡಕ್ಕೆ ಬಿಡಲ್ಲ ವಿಧಾನಸಭೆಯಲ್ಲಿ. ಅವ್ರು ಮಾತಾಡ್ತಾ ಇದ್ರೆ ಅವ್ರು ಎದ್ದು ಮಾತಾಡ್ತಾರೆ. ನಾನು ಹಿಂದೇನು ನೋಡಿದೀವಿ, ಮಾತಾಡೋವಾಗ ಹೇಳಿದೀವಿ, ಬೆಸ್ಕಾಂ ನಿಮ್ಮಿಂದ ಎಲ್ಲ ರೇಟ್ ಜಾಸ್ತಿ ಆಗಿದೆ, ಎಕ್ಸ್ಪೋರ್ಟ್ ಕಾರ್ಖಾನೆಗಳೆಲ್ಲ ಮುಚ್ಕೊಂಡು ಹೋಗ್ತಾ ಇದಾವೆ ಅಂತ ಹೇಳಿದಾಗ್ಲೂ ಕೂಡ ಅವ್ರು ಮಾತಾಡಕ್ಕೆ ಬಿಡಲ್ಲ, ಬೇರೆ ಯಾವ್ದೋ ವಿಷಯ ಮಾತಾಡ್ತಾರೆ. ಒಬ್ಬ ಸೀನಿಯರ್ ಮಂತ್ರಿ ಆಗಿ ಜವಾಬ್ದಾರಿಯುತವಾಗಿ ಫಸ್ಟ್ ಕೇಳಿಸ್ಕೋಬೇಕಾಗಿರೋಂಥ ಧರ್ಮ. ಅದನ್ನ ಈ ಸಲ ನಾವೆಲ್ಲರೂ ಕೂಡ ಗಟ್ಟಿಯಾಗಿ ಮಾತಾಡಿ ವಿಧಾನಸಭೆಯಲ್ಲಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀವಿ. ಹಾಗೂ ಗುರುವಾರ ನಾವೇನ್ ಪ್ರೊಟೆಸ್ಟ್ ಇಟ್ಕೊಂಡಿದೀವಿ, ಅದಕ್ಕೆ ನಮ್ಮ ಶಾಸಕರು ನಮ್ಗೆ ಏನ್ ಪರ್ಮಿಷನ್ ಬೇಕು ಅದನ್ನೆಲ್ಲ ಸ್ವಲ್ಪ ವ್ಯವಸ್ಥಿತ ಮಾಡಿ ಜನಪರವಾಗಿ ಒಂದು ನೋಡಿ, ನೀವು ಬೆಸ್ಕಾಂ ಗುತ್ತಿಗೆದಾರರಿದ್ದೀರಾ, ನೀವು ಅಲ್ಲಿ ಮನವಿ ಕೊಡೋದಿಕ್ಕಾಗ್ಲಿ ಅಥವಾ ಸಾರ್ವಜನಿಕವಾಗಿ ಅದನ್ನ ತಪ್ಪು ಅಂತ ಹೇಳೋದಕ್ಕಾಗ್ಲಿ ಯಾರು ತಡೀಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕೆಲಸವನ್ನ ನೀವು ಮಾಡಿ, ನಿಮ್ಮ ಒಟ್ಟಿಗೆ ನಾವಿದ್ದೇವೆ. ನನ್ನ ಹೆಸರು ಜೋಸೆಫ್ ಅಂತ. ನಾವು OCC ಬಗ್ಗೆ ಸಮಸ್ಯೆಯಿಂದ ನಾವು ಇಲ್ಲಿ ನಮ್ಮ ಸತೀಶ್ ಶಾಸಕರಾದ ಸತೀಶ್ ರೆಡ್ಡಿ ಅವ್ರ ಮನೆ ಬಂದಿದ್ವಿ ಮನವಿ ಪತ್ರ ಕೊಡೋದಕ್ಕೆ. ಹಾಗೂ ಪತ್ರ ಕೊಟ್ಟಿದ್ದೀವಿ, ಅವರು ಸ್ವೀಕಾರ ಮಾಡಿದ್ದಾರೆ. ಇಲ್ಲಿ ಇವಾಗ ನಮಗೆ ಸಮಸ್ಯೆ ಇರುವಂಥ ಗ್ರಾಹಕರಿಗಾಗಲಿ ಉದ್ಯೋಗದರಿಗಾಗಲಿ ಇವಾಗ 3.5 ತಿಂಗಳಿಂದ ವಿದ್ಯುತ್ ಸಂಪರ್ಕ ಕೊಡ್ತಾ ಇಲ್ಲ ಸರ್ಕಾರದವರು. ಹಾಗಾಗಿ ಅದ್ರ ಬಗ್ಗೆ ನಾವು ಹೋರಾಟಕ್ಕೆ ಬಂದಿದ್ದೀವಿ. ಇಂದು ನಾವು ಗುರುವಾರ ದಿನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬೊಮ್ಮನಹಳ್ಳಿಯಿಂದ HSR ವರೆಗೂ ಎಲ್ಲ ಗುತ್ತಿಗೆದಾರರು ಹಾಗೂ ಎಲ್ಲ ಗ್ರಾಹಕರು ಸೇರಿ ಇದೊಂದು ಯಶಸ್ವಿ ಮಾಡಬೇಕಂತ ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಆದಷ್ಟು ಗುತ್ತಿಗೆದಾರರು ಬಂದು ಇದನ್ನು ಯಶಸ್ವಿ ಮಾಡಬೇಕು. ನಮ್ಮ ಕಷ್ಟವನ್ನು ನೀಗಿಸಲು ನಮ್ಮ ಸರ್ಕಾರ ತಿಳಿದು ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಡ್ಬೇಕಂತ ಎಲ್ಲರ ಗ್ರಾಹಕರ ಪರವಾಗಿ ಹಾಗೂ ಎಲ್ಲ ವಿದ್ಯುತ್ ಗುತ್ತಿಗೆದಾರ ಪರವಾಗಿ ನಾನು ವಿನಂತಿಸ್ತೇನೆ. ಆದಷ್ಟು ಬೇಗ ಗುತ್ತಿಗೆದಾರರು ಆದಷ್ಟು ಜನ ನಮ್ಮ ಬೊಮ್ಮನಹಳ್ಳಿಗೆ ಬಂದು ಅಲ್ಲಿಂದ ನಾವು ಮೆರವಣಿಗೆಯಲ್ಲಿ ಹೋಗಿ ನಮ್ಮ ಕೆಲಸ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.